ಕೃಷ್ಣ ಬೈರೇಗೌಡ ಅವರಿಗೆ ಹಾಸನ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನ ಹೊರಿಸಲಾಗಿದೆ. ಇದು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಉಸ್ತುವಾರಿ ಜವಾಬ್ದಾರಿಯನ್ನ ನೀಡಲಾಗಿದೆ. ಕೃಷ್ಣ ಬೈರೇಗೌಡ ಅವರಿಗೆ ಕೆಎನ್ ರಾಜಣ್ಣ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಕಳೆದ 2-3 ದಿನಗಳ ಹಿಂದೆ ಅವರಿಗೆ ಆ ಸ್ಥಾನದಿಂದ ಕೋಕನ್ನ ಕೊಡಲಾಗಿತ್ತು. ಅವರು ಕೊಟ್ಟಂತಹ ರೀಸನ್ ಏನು ಅಂದ್ರೆ ನನಗೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಅದನ್ನ ಬಿಟ್ಕೊಟ್ಟೆ ಅಂತ ರಾಜಣ್ಣ ಅವ್ರು ಹೇಳ್ಕೊಂಡಿದ್ರು. ಆದ್ರೆ ಆ ಜಾಗಕ್ಕೆ ಕೃಷ್ಣ ಬೈರೇಗೌಡ ಅವರನ್ನ ಸದ್ಯ ನೇಮಕ ಮಾಡಲಾಗಿದೆ. ಈ ಬೆಳವಣಿಗೆ ಇದೆಯಲ್ಲ, ಮೊದಲಿಗೆ ಹಾಸನ ಉಸ್ತುವಾರಿ ಸಚಿವ ಸ್ಥಾನದಿಂದ ರಾಜಣ್ಣ ಅವರಿಗೆ ಕೋಕ್ ಕೊಡಲಾಗುತ್ತೆ. ಅದಾಗಿ 2-3 ದಿನಗಳಲ್ಲೇ ಈ ಬೆಳವಣಿಗೆ ಆಗ್ತಾ ಇದೆ. ಅವರ ರಾಜೀನಾಮೆಯ ಸುದ್ದಿ ಬರ್ತಾ ಇದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೃಷ್ಣ ಬೈರೇಗೌಡ ಅವರು ಸದನಕ್ಕೆ ಬಂದಂತಹ ಟೈಮ್ನಲ್ಲಿ ನೀವಾಗಲೇ ಸದನದ ದೃಶ್ಯಗಳನ್ನ ಗಮನಿಸಿದ್ರಿ. ಕೃಷ್ಣ ಬೈರೇಗೌಡ ಅವರ ಸೀಟ್ನ ಹಿಂಭಾಗದಲ್ಲಿ ರಾಜಣ್ಣ ಅವರು ಕೂತಿದ್ದಾರೆ. ಸದನಕ್ಕೆ ಕೃಷ್ಣ ಬೈರೇಗೌಡ ಅವರು ಬಂದಂತಹ ಟೈಮ್ನಲ್ಲಿ ರಾಜಣ್ಣ ಅವರು ಅಭಿನಂದಿಸಿದ್ರಂತೆ. ಹಾಸನ ಜಿಲ್ಲಾ ಉಸ್ತುವಾರಿಯಾಗಿದ್ದೀರಿ, ಕಂಗ್ರಾಚುಲೇಷನ್ಸ್ ಅಂತ ಹೇಳಿ ಅಭಿನಂದಿಸಿದ್ರಂತೆ. ಆದ್ರೆ ಈ ಬೆಳವಣಿಗೆ ಬ್ಯಾಕ್ ಟು ಬ್ಯಾಕ್ ಆಗಿರುವಂತಹ ಬೆಳವಣಿಗೆ ಹಲವು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಕೊಠಡಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜಣ್ಣ ರಾಜೀನಾಮೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುತ್ತಿದ್ದಾರೆ ಅನ್ನುವಂಥ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.